ಚಿರಾಗ್, ನನ್ಗೆ ಗೊತ್ತು ನಿಮ್ಗೆ ನಾನಂದರೆ ಇಷ್ಟ ಇಲ್ಲ. ಎಲ್ಲರೂ ಇದ್ದಾರೆ ಅಂತ ನನ್ನ ಜೊತೆ ಈ ಗೇಮ್ ಆಡೋಕೆ ಒಪ್ಪಿದ್ದೀರ. ನಿಮ್ಮ ಮನಸ್ಸಲ್ಲಿ ಯಾವತ್ತಿದ್ರೂ ದೀಪ ಅವರೇ ಇರೋದು. ಬಟ್ ದೀಪ ಅವ್ರ ನೆನಪಲ್ಲಿ ನಿಮ್ಮ ಅದಕ್ಕೆ ನಾನು ನೆಗ್ಲೆಕ್ಟ್ ಮಾಡೋದು ಸರಿನಾ? ನಿಮ್ಮ ಅಣ್ಣ ಬಿಸ್ನೆಸ್ ವಿಚಾರವಾಗಿ ಅಬ್ರಾಡಲ್ಲಿದ್ದಾರೆ, ನಾವೆಲ್ಲರೂ ಕಪಲ್ ಗೇಮ್ಸ್ ಎಂಜಾಯ್ ಮಾಡ್ತಿದ್ದೀವಿ. ಬಟ್ ನಿಮ್ಮ ಅದಕ್ಕೆ ಫೋನ್ ನೋಡ್ತಾ ಕೂತಿದ್ದಾರೆ. ಶಿ ಮಸ್ಟ್ ಬಿ ಸೋ ಲೋನ್ಲಿ. ಶಿರು, ಏನ್ ನೋಡ್ತಿದ್ಯಾ? ಬಲೂನ ಬ್ಲಾಕ್ ಮಾಡು ಬೇಗ. ಚಿರಾಗ್, ನಿಮ್ಮ ಅದಕ್ಕೆ ನಿಮಗೆ ಮಾತ್ರ ತಾಯಿ ರೂಪಲ್ಲಿರಬೇಕು ಅಂತ ಬಯಸೋದು ತಪ್ಪಲ್ವಾ? ಐ ಮೀನ್, ಅವ್ರದ್ದೇ ಆದ ಒಂದು ಮಗು ಆದರೆ ಈ ಮನೆಗೆ ಡಬಲ್ ಹ್ಯಾಪಿನೆಸ್ ತಾನೆ. ದಿಶಾ ಹೇಳ್ತಿರೋದು ಸರಿಯಾಗೇ ಇದೆ. ಇದೇ ಮಾತನ್ನು ಮುಂಚೆ ದೀಪ ಅವರು ಹೇಳಿದರು, ಆದರೆ ನಾನಾಗ ಅವ್ರ ಮಾತನ್ನು ಕೇಳಿರಲಿಲ್ಲ. ದಿಶಾ ಕೂಡ ದೀಪ ಅವ್ರ ಥರನೇ ಯೋಚನೆ ಮಾಡ್ತಿದ್ದಾರೆ. ಅವ್ರ ಮಾತಲ್ಲಿ ಸತ್ಯ ಇದೆ. ನಮ್ಮ ಅತ್ತಿಗೆಗೂ ಎಲ್ಲರ ಥರ ಮಕ್ಕಳಾಗಿ ಅವರು ಆ ತಾಯ್ತನದ ಸುಖ ಅನುಭವಿಸ್ಬೇಕು. ಇವತ್ತು ನೀವು ನನ್ನ ಜೊತೆ ಇರಬೇಕಾಗಿತ್ತು ದೀಪ ಅವರೇ. ಎಷ್ಟು ಚೆನ್ನಾಗಿರ್ತಾ ಇತ್ತು. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನೀವು ನನ್ನ ಕನಸಲ್ಲಿ ಬಂದು ಕಾಫಿ ಕೊಟ್ರಿ. ಆದಷ್ಟು ಬೇಗ ಈ ಕನಸು ನನಸಾಗಲಿ ಅನ್ನೋದೇ ನನ್ನ ಆಸೆ. ಕನಸಲ್ಲ ತಾನೆ? ಇಲ್ಲ ಹಸ್ಬೆಂಡು, ನಾನೇ ನಿಮ್ಮ ದೀಪ. ನಿಮ್ಮ ಮಡ್ಲಲ್ಲಿ ಮಲಗಬೇಕನ್ನಿಸ್ತದೆ. ಮಲ್ಕೊಳ್ಳಿ. ಮಕ್ಕಳನ್ನ ತಟ್ಟಿ ಮಲಗಿಸ್ತಾರಲ್ಲ, ಮಲಗಿಸ್ತೀರಾ? ಹ್ಞೂ ಹಸ್ಬೆಂಡು. ಐ ಲವ್ ಯು. ನಿಜವಾಗ್ಲೂ ನನ್ನ ಹಸ್ಬೆಂಡ ಇದೆಲ್ಲ ಹೇಳ್ತಿರೋದು? ನನ್ನ ಪ್ರಾಣ ದೀಪ ಅವರೇ. ಹಸ್ಬೆಂಡು ದೀಪನ್ ಗುಂಗಲ್ಲೇ ನಿದ್ದೆಗೆ ಜಾರಿದ್ದಾರೆ ಅನಿಸುತ್ತೆ. ನಾನೆಲ್ಲೋ ದಿಶಾನ ಇಷ್ಟು ಬೇಗ ಒಪ್ಕೊಂಡ್ಬಿಟ್ರ ಅಂತ ಅಂದ್ಕೊಂಡ್ಬಿಟ್ಟೆ.
ನೀವು ಇಲ್ಲಿಗೆ ಬಂದು ಯಾರಿಗೂ ಡೌಟ್ ಬರದೇ ಇರೋ ಥರ ನಡ್ಕೊಂಡಿದ್ದು ತುಂಬ ಒಳ್ಳೇದಾಯಿತು. ಚಿರುಗೆ ಮತ್ತು ಪ್ರಭಾಕರ್ ಮಾವಂಗೆ ದಿಶನ್ ಮೇಲೆ ಅನುಮಾನ ಇತ್ತು. ಇದಿವಾಗ ಕ್ಲಿಯರ್ ಆಗಿರುತ್ತೆ. ಹೌದಮ್ಮ, ನಮ್ಮ ಮಗಳಿಗೋಸ್ಕರ ನಾನು ಒಂದು ಸಲ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರ್ತೀವಿ. ಇಷ್ಟು ದಿನ ನೀನು ದೀಪನಿಗೆ ಜೊತೆಯಾಗಿದ್ದು ತುಂಬ ಸಹಾಯ ಮಾಡಿದ್ಯಾ. ಅದೇ ಥರ ದಿಶಾ ಆಗಿರೋ ನನ್ನ ಮಗಳಿಗೂ ಜೊತೆಯಾಗಿ ನಿಂತು ಸಹಾಯ ಮಾಡ್ಕೋಬೇಕು ಅಂತ ಕೇಳ್ತಾ ಇರ್ತೀನಿ. ಖಂಡಿತ. ದೀಪ ನಿಮಗೆ ಮಗಳಾದರೆ ನನಗವಳು ತಂಗಿ. ಅವಳ ಕೈನ ನಾನು ಯಾವತ್ತೂ ಬಿಡಲ್ಲ. ಸೌಂದರ್ಯ ಇಷ್ಟು ಕೆಟ್ಟತನ ತೋರಿಸ್ತಾ ಇರೋದಕ್ಕೆ ಅವ್ರಿಗೆ ತಾಯ್ತನ ಸಿಗದೆ ಇರೋದೇ ಕಾರಣ ಅಂತ ಅನ್ಸುತ್ತೆ. ಯಾವುದೇ ಹೆಣ್ಣಾಗಲಿ ತನಗೆ ತಾಯ್ತನ ಸಿಗಬೇಕು ಅನ್ನೋ ಬಯಕೆ ಇದ್ದೇ ಇರುತ್ತೆ. ಅವ್ರಿಗೆ ಸಿಗದೆ ಇರೋದಕ್ಕೆ ಆ ಕೋಪನ ಬೇರೆಯವ್ರಿಗೆಲ್ಲ ತೋರಿಸ್ತಾ ಇದ್ದಾಳೆ. ನೀನು ಹೇಳ್ತಿರೋದು ಸರಿನೇ ಪೊಲೀಸಪ್ಪ. ನೆನ್ನೆ ನಾವು ಆಟ ಆಡುವಾಗ ಹಸ್ಬೆಂಡ್ಗೆ ಅವ್ರ ಅತ್ತಿಗೆಗೆ ಮಗು ಆಗೋದೇ ಒಳ್ಳೇದು ಅಂತ ಹೇಳಿದ್ದೀನಿ. ಗುರುಭಾವನ ಇಲ್ಲಿ ಕರ್ಸ್ಕೊಳ್ಳೋದು ಒಳ್ಳೇದು ಅಂತಲೂ ಮಾತಾಡಿದ್ದೀನಿ. ಹೌದಾ? ಅದಕ್ಕೆ ಅಳಿಯಂದ್ರು ಏನಂದ್ರು? ಅದ್ರ ಬಗ್ಗೆ ನನ್ನ ಹತ್ರ ಏನೂ ಮಾತಾಡಲಿಲ್ಲ ಪೊಲೀಸಪ್ಪ. ಆದರೆ ಅವ್ರ ಮನಸ್ಸಲ್ಲಿ ನನ್ನ ಮಾತಿನ ಪರಿಣಾಮ ಬೀರಿದೆ ಅಂತ ಅನಿಸ್ತಿದೆ. ಆದಷ್ಟು ಬೇಗ ಗುರುಭಾವನ ಇಲ್ಲಿ ಕರೆಸಿ ಸೌಂದರ್ಯಗೆ ಒಂದು ಮಗು ಆಗೋ ಥರ ಮಾಡ್ತಾರೆ ಅಂತ ಅನಿಸ್ತಿದೆ. ನೀನು ಹೇಳ್ದಂಗೆ ಆದರೆ ಒಳ್ಳೇದು ಮಗ. ನನ್ನ ಆಸೆ ಕೂಡ ಗುರು ಅಣ್ಣ ಇಲ್ಲಿಗೆ ಬರಬೇಕು ಅನ್ನೋದೇ ಆಗಿತ್ತು. ಅದನ್ನು ನನ್ನ ಹತ್ರ ಹೇಳ್ಕೊಂಡಿದ್ರು. ಆದರೆ ಅದೇ ಟೈಮಿಗೆ ಅಪ್ಪಂಗೆ ಹೀಗೆಲ್ಲ ಆಗೋಯ್ತು. ಗುರುಭಾವ ಇಲ್ಲಿ ಬರೋದಕ್ಕೂ ಮಾವನಿಗೆ ಸೌಂದರ್ಯ ಆ ರೀತಿ ಮಾಡಿದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ದಿಶಾ, ಹಾಂ, ನೀನು ಅಪ್ಪನ ಜೊತೆ ಮಾತಾಡ್ತಿರೋ. ವತ್ಸಲ ಆಂಟಿ ರೆಡಿಯಾಗಿದ್ದಾರಾ ಅಂತ ನೋಡ್ತೀನಿ. ಸರಿ ಅಕ್ಕ. ಮಗ, ನಾವಿಲ್ಲಿಗೆ ಬಂದಾಗಿಂದ ಅಳಿಯಂದ್ರು ನಿನ್ನ ಜೊತೆ ಒಂದ್ಸಲನೂ ಜಗಳ ಮಾಡಿಲ್ಲ ಅಲ್ಲ? ಇಲ್ಲ ಪೊಲೀಸಪ್ಪ, ನನ್ನ ಜೊತೆ ಜಗಳ ಆಡ್ತಿಲ್ಲ. ಆದರೆ ನನ್ನ ದಿಶಾ ಆಗು ಒಪ್ಕೋತಿಲ್ಲ. ಯಾವಾಗಲೂ ಕೋಪದಲ್ಲೇ ಮಾತಾಡ್ತಾರೆ. ನೀವೇ ಮನೆಗೆ ಬಂದಾಗಿಂದ ನೋಡ್ತಿದ್ದೀರಾ ಅಲ್ವಾ, ಅವ್ರು ಯಾವತ್ತಾದರೂ ನನ್ನ ಜೊತೆ ಖುಷಿಯಾಗಿ 4 ಮಾತಾಡಿದಾರಾ? ಏನಾದರೂ ಕೇಳಿದಾರಾ? ಇಲ್ಲ. ಅವ್ರಿಗೆ ಯಾವತ್ತೂ ನನ್ನ ಮೇಲೆ ಪ್ರೀತಿ ಬರಲ್ಲ ಅಂತ ಅನಿಸ್ತಿದೆ. ಖಂಡಿತ ಬರಲ್ಲ. ಈ ಜನ್ಮದಲ್ಲಿ ಅಳಿಯಂದ್ರು ಒಪ್ಪೋದು, ಪ್ರೀತಿಸೋದು ಒಬ್ಬಳನ್ನೇ, ದಿಶನ್ನಲ್ಲ, ದೀಪನ್ನ. ಹಾಗಾದರೆ ದಿಶಾ ಆಗಿ ಅವ್ರನ್ನ ಒಲಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು ಪೊಲೀಸಪ್ಪ? ದಿಶಾ ಆಗಿ ನಿನ್ನ ಕರ್ತವ್ಯ ಮುಗಿಸಿ ಮತ್ತೆ ದೀಪ ಆಗಿ ಅಳಿಯಂದ್ರು ಮತ್ತೆ ಈ ಮನೆಯವ್ರ ಮುಂದೆ ಬಂದು ನಿಲ್ಲಬೇಕು. ಆಗ ಮಾತ್ರ ನೀನು ನಿನ್ನ ಗಂಡನ ಪ್ರೀತಿ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಸರಿ ಪೊಲೀಸಪ್ಪ, ನಿನ್ನ ಮಾತನ್ನ ನಾನು ನೆನ್ಪಿಟ್ಕೊಂಡಿರ್ತೀನಿ.